ತುಂಗಭದ್ರೆಯ ಒಡಲೆ ಬರಿದು. ಸರ್ ಇದೇನು ಪರ್ಮಿಷನ್ ಬಿದ್ದು ಮಾಡ್ತೀರಾ, ರಾಯಲ್ಟಿ ಕಟ್ಕೊಂಡು ಮಾಡ್ತೀರಾ, ಹೇಗೆ? ಹಲೋ ಸರ್, ನೀವು ಒಂದು ಕೇಳಿದ್ರೆ ಈಗ ಇದೇನು ಪರ್ಮಿಷನ್ ಇದ್ದು ಮಾಡ್ತೀರಾ ಅಲ್ಲ ರಾಯಲ್ಟಿ ಕಟ್ಕೊಂಡು ಮಾಡ್ತೀರಾ, ಹೇಗೆ? ಮೇಡಮ್ ಇದು ಲೀಸ್ ಹೋಲ್ಡರ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಸ್ವಲ್ಪ. ಯಾರು ಲೀಸ್ ಹೋಲ್ಡ್ರ್ ಇದ್ದಾರೆ? ಲೀಸ್ ಹೋಲ್ಡ್ರ್ ಇಲ್ಲಿದ್ದಾರೆ, ಏನೋ ಗೊತ್ತಿಲ್ಲ ಮೇಡಮ್. ಹೆಂಗೆ ಕಾಂಪ್ರಮೈಸ್ ಹೆಂಗೆ? ಯಾವ ರೀತಿಯ ಕಾಂಪ್ರಮೈಸ್? ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನೀತಿಯಲ್ಲಿ ಏನು ಕಾಂಪ್ರಮೈಸಲ್ಲಿ ಇದೇನಿದೆ? ಹೆಂಗೆ ಕಾಂಪ್ರಮೈಸ್ ಅಂದರೆ ಹೆಂಗೆ ಸರ್? ಅಲ್ಲ, ಈ ನದಿಗೆ ಅದು ಹೆಂಗೆ ಕಾಂಪ್ರಮೈಸ್ ಅಂತ ಗೊತ್ತಾಗ್ತಿಲ್ಲ. ಹೆಂಗೆ ಇದು? ಏನು ಪರ್ಮಿಷನ್ ಇದ್ದು ಮಾಡ್ತೀರಾ, ಹೇಗೆ? ಲೀಸ್ ಇದ್ದ ರಾಯಲ್ಟಿ ಕಟ್ಕೊಂಡು ಮಾಡ್ತೀರಾ? ಅಲ್ಲ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರ್ಮಿಷನ್ ಇರುತ್ತಾ, ಹೇಗೆ ಸರ್? ನಮಗೂ ಏನು ಗೊತ್ತಿಲ್ಲ ಮೇಡಮ್. ನೀವು ಸ್ನಾನ ಮಾಡೋಕ್ಕೆ ಬಂದಿದ್ದೀರಾ? ಓ, ಮರಳ ಜೊತೆ ಸ್ನಾನ ನಿಮ್ಮದು. ಹೇಗೆ? ಯಾರಿಗೆ ಗೊತ್ತಿಲ್ಲ? ಇಷ್ಟು ಜನರಿಗೂ ಯಾರಿಗೂ ಕೂಡ ಒಬ್ರಿಗೂ ಗೊತ್ತಿಲ್ವಾ? ಅಬ್ಬಬ್ಬಬ್ಬ, ಹಾವೇರಿ ಜಿಲ್ಲೆ ಇಷ್ಟೊಂದು ಹಿಂದುಳಿದಬಾರ್ದಿತ್ತು. ಏನು SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ದು ಟಾಪಲ್ಲಿ ಇದೆ ರೀ. ಮತ್ತೆ ಬೆನಿಫಿಟ್ ಏನಿದೆ ಮೇಡಮ್? ಅಲ್ಲಿ ಏನು ಹೇಳಿ? ಓಕೆ, ಒಪ್ಕೊಂತ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ, ಬಟ್ ಟಾಪ್ ಅಲ್ಲಿ ನಮಗಾಗಿ ಬೆನಿಫಿಟ್ ಏನಿದೆ? ಯಾಕೆ ಯಾರು ಈಗ ನಿಮ್ಮ ಗೃಹ ಸಚಿವರು ಇಲ್ಲಿ ಅವರೇ ಏನ್ ಮಾಡಿದಾರೆ ಅದನ್ನಾದ್ರೆ ತೋರಿಸ್ಕೊಡಿ. ಏನು ಸರ್ ಇದು? ಏನೋ ಇದು ವಿತ್ ಲೀಸಾ ವಿದೌಟ್ ಲೀಸಾ, ಹೇಗೆ ಇದು? ಸುಮಾರು ಭಾಳ ವರ್ಷ ಸರ್ ಮೇಡಮ್, ಭಾಳ ದಿನದ ಇದಾಗಿ ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್. ಬೇರೆ ಕೆಲಸ ಮತ್ತೊಂದು ಏನು ಬರಲ್ಲ ಇಲ್ಲಿ ಉದ್ಯೋಗ ಇಲ್ಲ. SC ಕ್ಯಾಸ್ಟ್ನಲ್ಲಿ ಮೇಡಮ್ ಹೇಳ್ಬೇಕಾದ್ರೆ ಉದ್ಯೋಗ ಮೇಡಮ್ ಇದಾಗಿ ಮತ್ತೆ. ಬಟ್ ಇಲ್ಲಿ ಕೃಷಿ ಇದೆ, ನಿಮಗೆ ಇದೆಯಲ್ಲ ಸರ್, ನೀರಾವರಿ ಇದೆಯಲ್ಲ, ಅಷ್ಟೊಳ್ಳೆ ನೀರಾವರಿ ಜಮೀನು ನೀರಿದೆ. ಪ್ರಕೃತಿಯ ಮೇಲೆ ನಿಮ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಈ ರೀತಿಯ ಮರಳುಗಾರಿಕೆ? ಇಲ್ಲ, ಯಾವಾಗಲೂ ಮಾಡಲ್ಲ ಮೇಡಮ್, ಸ್ವಲ್ಪ ಹೋದಾಗ ಇದು ಮಾಡ್ತಾರೆ. ಬಟ್ ಅಲ್ಲ, ಈಗ ನಿಮ್ಮನ್ನೇ ಬಳಸ್ಕೊಂಡು, ನನ್ನದು ಆ ಪ್ರಶ್ನೆ ಅಲ್ಲ, ನಿಮ್ಮನ್ನೇ ಬಳಸ್ಕೊಂಡು ಬೇರೆಯವರು ದೊಡ್ಡವರಾಗ್ತಿದಾರಲ್ಲ, ನಿಮ್ಮನ್ನು ಶೀಲ್ಡ್ ಮಾಡ್ತಿದ್ದಾರೆ, ನಿಮ್ಮನ್ನು ರಕ್ಷಣೆಗೆ ತಗೊಳ್ತಿದ್ದಾರೆ. ಉಳ್ಳವರು ಇದು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಬಳಸ್ಕೊಳ್ತಾರೆ, ನಿಮ್ಮನ್ನು ದುಡಿಸ್ತಾರೆ, ಅವರು ಹಣ ಗಳಿಸ್ತಾರೆ. ಹೌದು, ನನಗೆ ನಾಳೆ ಕೇಸ್ ಆಗಿಬಿಟ್ರೆ ಈಗ ಬರ್ತಾರೆ, ಈಗ ಗಣಿ ಅಧಿಕಾರಿಗಳಿಗೆ ಬರ್ತಿದ್ದಾರೆ, ಸಿಕ್ಕಾಕೊಳ್ಳೋದು ಯಾರು? ಈಗ ಪೊಲೀಸರು ಬರ್ತಿದ್ದಾರೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬರ್ತಿದ್ದಾರೆ, ಸಿಕ್ಕಾಕೊಳ್ತೀರಿ ಯಾರು? ಜೈಲಿಗೆ ಹೋಗೋರು ಯಾರು? ಕೇಸ್ ಹಾಕಿಸ್ಕೊಳ್ಳೋರು ಯಾರು? ಮತ್ತೆ ತೊಂದರೆ ಅನುಭವಿಸೋರು ಯಾರು? ನೀವೇ ಇದ್ರ ಪಕ್ಕದಲ್ಲಿರುವವರು. ನಿಮಗೆ ನಾಳೆ ನೆರೆ ಬಂದರೆ, ನಿಮ್ಮದೇ ಅಂತರ್ಜಲ ಹಾಳಾಗ್ಬಿಟ್ರೆ ತೊಂದರೆ ಅನುಭವಿಸೋರು ಯಾರು? ನೀವೇ. ಆದರೆ ಇದರ ಲಾಭ ಗಳಿಸೋರು ಯಾರು? ಹಣ ಮಾಡೋರು ಯಾರು? ನೀವು ಇಲ್ಲಿ ಕಷ್ಟ ಪಡ್ಕೊಂಡು ಬೆವರು ಸುರಿಸ್ಕೊಂಡು ಎಲ್ಲ ಮಾಡಿಕೊಂಡು ಮರಳು ತೆಗಿತೀರಾ, ಬಟ್ ಅದರಿಂದ ಲಾಭ ಮಾಡೋರು ಯಾರು? ಇವ್ರಿಗೆಲ್ಲರಿಗೂ ಲಾಭ ಸಿಗುತ್ತಾ? ಪಾಪ ಕೂಲಿ ಸಿಗುತ್ತಷ್ಟೇ. ಇದೇ ನಾಳೆ ಇವತ್ತೀಗ ಗಣಿ ವಿಜ್ಞಾನ ಅಧಿಕಾರಿಗಳು ಬಂದು ಕೇಸ್ ಜಡಿದ್ರೆ ಈ ಯುವಕರೆಲ್ಲ ಜೈಲಿಗೆ ಹೋಗ್ಬೇಕು ತಾನೆ? ಬಿಡಿಸೋಕ್ಕೆ ಅವ್ನು ಬಂದು ಕಾಸು ಕೊಡ್ತಾನ ನಿಮಗೆ? ಯಾವನಿಗೆ ಲಾರಿ ತುಂಬಿಸಿ ಹಾಕ್ತಿರಲ್ಲ ನೀವು, ಅವ್ನು ಬಂದು ಕೊಡ್ತಾನ? ಕೇಸ್ ಬಿಡಿಸ್ತಾ ನೋಡಿ. ಆ ತಾಯಂದ್ರು ಇವರನ್ನೆಲ್ಲ ಜೈಲಿಗೆ ಹಾಕಿಬಿಟ್ರೆ ಹೆಂಗೆ ಬಿಡಿಸ್ಕೊಂಡು ಬರೋದು? ಹೆಂಗೆ ಕತೆ? ನನಗೂ ನೋವು ಗೊತ್ತಿದೆ ರೀ. ನಿಮ್ಮ ನೋವು ಅರ್ಥ ಆಗುತ್ತೆ. ಆದರೆ ನಿಮ್ಮನ್ನು ಬಳಸ್ಕೊಳ್ತಿದಾರಲ್ಲ, ನೀವು ದುಡಿತೀರಾ, ಪಾಪ ರಾತ್ರಿ ಆಗಲೂ ನೀವು ದುಡಿತೀರಾ, ಆ ಒಂದೊಂದು ಚಟ್ಟಿಗೋಸ್ಕರ ಎಷ್ಟು ಕಷ್ಟಪಡ್ತೀರಾ. ಜೈಲಿಗೆ ಹೋಗ್ಬಿಟ್ರೆ ಯಾರು ಬಿಡಿಸ್ತಾರೆ? ಅವನು ಲಾರಿ ಹೋಗುತ್ತಲ್ಲ ರಾತ್ರಿ ಹಗಲು, ಅವ್ನು ನಿಮ್ಮನ್ನು ಬಿಡಿಸ್ಕೊಂಡು ಬರ್ತಾನ? ನಾಳೆ ನಿಮ್ಮ ಒಂದು ಹೊತ್ತಿನ ಊಟಕ್ಕೆ ಏನು ಗತಿ? ನಿಮ್ಮ ಮಕ್ಕಳ ಗತಿ ಏನು? ಬಟ್ ಏನು ಗೊತ್ತಮ್ಮ, ಇದು ಕಾನೂನು ಪ್ರಕಾರವಾಗಿ ಮಾಡಿದ್ರೆ ಓಕೆ, ಇವೆಲ್ಲ ಕಾನೂನು ಪ್ರಕಾರ ಇಲ್ಲ, ಇವೆಲ್ಲ ಕಾನೂನು ಬಾಹಿರ. ನಿಮ್ಮ ಹುಡುಗರ ಮೇಲೆಲ್ಲ ಕೇಸ್ ಜಡಿತಾರಲ್ಲ, ಆವಾಗ ಈ ಹುಡುಗ ಜೈಲಿಗೆ ಹೋಗ್ತಾನೆ. ಬಿಡಿಸೋದು ಯಾರು? ಬರ್ತಾರಪ್ಪ MLAಗಳು ಬಿಡ್ಸೋಕ್ಕೆ? ಬರ್ತಾರಾ? ಗೊತ್ತಿಲ್ಲ ಮೇಡಮ್. ಅಲ್ಲ, ಬಿಡ್ಸಕ್ಕೆ ಈಗ ಜೈಲಿಗೆ ಹೋದ್ರೆ ಬಿಡ್ಸಕ್ಕೆ ಬರ್ತಾರಾ? ಅದೇ ಅಲ್ಲ, ಜಮೀನಿಲ್ಲ ಓಕೆ, ಈಗ ಅಧಿಕಾರಿಗಳು ಬರ್ತಾರಲ್ಲ ಅವಾಗ ನಾವ್ ಈಗ ಅಂತಲ್ಲಮ್ಮ, ಅಲ್ಲ ನಾನು ಕೇಳೋದು ಈಗ ನಾನು ಕೇಳೋದು, ಈಗ ಪೊಲೀಸರು ಬಂದು ಹಿಡಿತಾರಲ್ಲ ಅವಾಗ ಏನ್ ಮಾಡ್ತೀರಾ? ಅದನ್ನೇ ಹೇಳ್ತೀರಾ? ನಾವ್ ಅದನ್ನ ಹೇಳೋದ್ರಿ, ಯಾರು ಬಂದ್ರೆ ಅದನ್ನ ಜೈಲಿಗೆ ತಗೊಂಡೋದ್ರೆ ಏನ್ ಮಾಡ್ತೀರಾ? ಜಮೀನ್ ಕೊಡ್ರಿ, ಇಲ್ಲ ನಮ್ಗೆ ಹೊಳಿ ಬಿಟ್ಟು ಕೊಡ್ರಿ. ಓಕೆ, ಇದ ಎಷ್ಟ ನಾವ್ ಹೇಳೋದು. ಯಾರು ಬಂದ್ರೇನು? ಈಗ ಆಮೇಲೆ ಇನ್ನೊಂದು, ಈ ಹೊಳಿಯಿಂದ ಈ ರೀತಿ ಮಣ್ಣು ತೆಗೆಯೋದು ಏನು ಕಷ್ಟ, ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಿಮ್ಗೆ ಸಮಸ್ಯೆ ಆಗೋದು. ನಮ್ಮ ಸಮಸ್ಯೆ ಅಲ್ರಿ, ನಾಳೆ ನಿಮ್ಗೆ ನೀರು ಕುಡಿಯೋಕೆ ನೀರಿಲ್ಲ, ನಾಳೆ ನಿಮ್ಗೆ ಪ್ರಾಬ್ಲಮ್ ಆಗೋದು, ನಾಳೆ ನಿಮ್ಮನ್ನೇ ಜೈಲಿಗೆ ಹಾಕೋದು.
ನೋಡಿ, ಈ ಅಮಾಯಕರಿಗೆ ಇಲ್ಲಿನ ಕಾನೂನು ಗೊತ್ತಿರಲ್ಲ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಯಮಗಳು, ಈ ಅಧಿಕಾರಿಗಳು ಅವನು ಯಾವನೋ ಶ್ರೀಮಂತನಿಂದ ಅವನು ಮಂತ್ಲಿ ಲಂಚ ತಿನ್ಕೊಂಡು ಲಜ್ಜೆಗೆಟ್ಟ ಕೆಲಸ ಮಾಡಿಕೊಂಡು ಇಂಥ ಅಮಾಯಕರನ್ನೆಲ್ಲ ಬಲಿ ಪಡಿತಾರೆ. ಇವರು ಒಂದು ಹೊತ್ತಿನ ತುತ್ತಿಗಾಗಿ, ಒಂದು ಹೊತ್ತಿನ ಕೂಲಿಗಾಗಿ ದುಡಿತಾ ಇರ್ತಾರೆ. ನೋಡಿ ಪಾಪ, ಈಗ ಅಧಿಕಾರಿಗಳು ಬರ್ತಾರೆ ಅಂತ ಯಾವ ರೀತಿ ಹೊರಟರು, ಇವರಿಗೂ ಆತಂಕ ಇದೆ. ಆದರೆ ಇಲ್ಲಿ ಆ ಮಾಫಿಯಾ ಮಂದಿ ಮತ್ತು ಅಧಿಕಾರಿಗಳು ಕೈ ಜೋಡಿಸ್ಕೊಂಡು ಇಂಥ ಅಮಾಯಕರನ್ನು ಬಳಸ್ಕೊಂಡು ಇಂಥ ಒಂದು ದೊಡ್ಡ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ದುಡಿತಾರೆ, ಆದರೆ ಇಲ್ಲಿ ಹಣ ಗಳಿಸೋರು ಯಾರು? ರಾತ್ರಿ ಇಡೀ ಟ್ರಕ್ಗಳನ್ನು ಓಡಿಸ್ಕೊಂಡು ಅವರು ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಇವರಿಗೆ ಒಂದು 100 ರೂಪಾಯಿ ಕೂಲಿ ಕೊಡ್ಕೊಂಡು ಇವರನ್ನು ಅಮಾಯಕರನ್ನ ಬಳಸ್ತಾರೆ. ನಾಳೆ ಕೇಸ್ ಜಡಿದ್ರೆ ಅಥವಾ ಇವರನ್ನ ಅಧಿಕಾರಿಗಳು ಇವ್ರ ಮೇಲೆ ಕೇಸ್ ಹಾಕಿದ್ರೆ ಅನುಭವಿಸುವವರು ಇರೋರು, ಜೈಲಿಗೆ ಹೋಗುವವರು ಇರೋರು. ಈ ರೀತಿಯ ಮಾಫಿಯಾ ಇಷ್ಟೊಂದು ಅವ್ಯಾಹತವಾಗಿ ನಡೀತಿದ್ರೆ ಯಾಕೆ? ಅಥವಾ ಸರಿಯಾದ ಮರಳು ನೀತಿ ಮಾಡಿ ಇಲ್ಲಿನ ಸ್ಥಳೀಯರಿಗೆ ಈ ಭಾಗದ ಜಾಗವನ್ನು ಕೊಡಿ. ಅವರು ಅದನ್ನು ಕಾನೂನು ಪ್ರಕಾರವಾಗಿ ಮರಳು ತೆಗಿಲಿ. ನೀವು ಆ ಕಡೆ ಮರಳು ನೀತಿನೂ ಮಾಡಲ್ಲ, ಇಲ್ಲಿನ ಸ್ಥಳೀಯರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲ್ಲ. ಬಟ್ ಮಾಫಿಯಾ ಮಂದಿಗೆ ಮಾತ್ರ ಅನುಕೂಲವಾಗುವಂಗೆ ಎಲ್ಲ ರೀತಿಯಲ್ಲೂ ಮಾಡ್ತೀರಾ. ಈ ಹಾವೇರಿ ಜಿಲ್ಲೆಯ ಮುಖ್ಯವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳ ಶಾಮೀಲಿರುವುದು ಸ್ಪಷ್ಟ. ನಮ್ಮ ಮಾತು ಕೇಳುತ್ತಿದ್ದಂತೆ ಅಲ್ಲಿದ್ದ 100-200ಕ್ಕೂ ಹೆಚ್ಚು ಮಂದಿ ಜಾಗ ಖಾಲಿ ಮಾಡಿದ್ರು. ತಾವು ಮಾಡುತ್ತಿರೋದು ಅಕ್ರಮ ಅನ್ನೋದನ್ನ ಒಪ್ಪಿ ಓಡಿ ಹೋದ್ರು. ಫಿಲ್ಟರ್ ಮರಳು ಮಾಫಿಯಾದ ಅಬ್ಬರ ನೋಡಿ. ಇಲ್ಲಿ ಮರಳು ದಂಧೆ ಒಂದು ಕಡೆ ನಡೀತಾ ಇದ್ರೆ ಫಿಲ್ಟರ್ ಮರಳು ದಂಧೆಯೂ ನಡೆಯುತ್ತೆ. ನೋಡಿ, ಹೊಲಕ್ಕೆ ಡೈರೆಕ್ಟಾಗಿ ಪಂಪ್ ಸೆಟ್ಗಳನ್ನು ಹಾಕ್ತಾರೆ. ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ಇಲ್ಲಿ ಹೊಲ ಬದಿಯಲ್ಲಿ ಸಿಗುವಂಥ ಏನು ಮಣ್ಣು ಮಿಶ್ರಿತ ಮರಳು ಏನಿರುತ್ತೆ ಅದನ್ನು ಬಿಟ್ಟು ಮತ್ತೆ ಅದನ್ನು ಮರಳು ಮಾಡಿ ಅದನ್ನು ಸಾಗಿಸುವಂಥ ಕೆಲಸವೂ ನಡೆಯುತ್ತೆ. ಅಂದರೆ ಒಟ್ಟು ಇದೊಂದು ಎಲ್ಲೇ ನೀವು ಕಣ್ಣು ಹಾಯಿಸಿದರೂ ಕೂಡ ಬರೀ ಮೋಟ್ರ್ಗಳನ್ನು ಹಾಕಿದ್ದಾರೆ. ಫಿಲ್ಟರ್ ಮರಳು ದಂಧೆಗಳು ಕೂಡ ನಡೀತಾ ಇರ್ತವೆ. ಅಂದರೆ ಈ ಮರಳು ದಂಧೆ ಮತ್ತು ಫಿಲ್ಟರ್ ಮರಳು ದಂಧೆ ಇದನ್ನೇ ಇಲ್ಲಿನ ಜನ ಉದ್ಯೋಗವನ್ನಾಗಿಸ್ಕೊಂಡಿದ್ದಾರೆ. ಸುಲಭವಾಗಿ ಸಂಪಾದನೆ ಮಾಡೋಕ್ಕೆ ಇದೊಂದು ಅವರಿಗೆ ಸುಲಭವಾಗಿ ಸಿಗುತ್ತೆ. ಅಂದರೆ ಇವರು ಕಷ್ಟಪಡ್ಕೊಳ್ತಾರೆ, ಮರಳು ಸುಲಭವಾಗಿ ಸಿಗುತ್ತೆ. ಆದರೆ ಇದರಿಂದ ಆಗುವ ಪ್ರಕೃತಿ ಮೇಲಿನ ನಾಶ ಮತ್ತು ಪರಿಸರದ ಮೇಲಾಗುವಂಥ ಅನಾಹುತ ಇವರು ಯಾರ ಗಮನಕ್ಕೂ ಬರಲ್ಲ. ಈ ರೀತಿ ಫಿಲ್ಟರ್ ಮರಳು ಮಾಡಿದ್ರೆ ಅದರಿಂದ ಕಟ್ಟುವಂಥ ಮನೆ ಕೂಡ ಸುಭದ್ರವಾಗಿರಲ್ಲ, ಕಟ್ಟಡಗಳು ಕುಸಿಯೋಕ್ಕೆ ಶುರುವಾಗುತ್ತೆ. ಅಂದರೆ ಯಾವ್ಯಾವ ದಂಧೆ ನಡೆದ್ರೂ ಅದಕ್ಕೆ ಶ್ರೀರಕ್ಷೆಯಾಗಿ ಪೊಲೀಸರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ನಿಂತಿರೋದ್ರಿಂದಾಗಿ ಇಲ್ಲಿನ ಜನ ಕೂಡ ರಾಜಾರೋಷವಾಗಿ ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ.